ಓಂ ಧರ್ಮೋ ವಾ ಇದಮಗ್ರ ಆಸೀನ್ನ ಪೃಥಿವೀ ನ ವಾಯು ನಾಕಾಶೋ ನ ಬ್ರಹ್ಮ ನ ರುದ್ರೋ ನೇಂದ್ರೋ ನ ದೇವಾ ನ ಋಷಯಃ ಸೋऽಧ್ಯಾಯತ್ ಚತುಷ್ಶಿಖಂಡ ಯುವತಿಃ ಸುಪೇಶಾ ಘೃತಪ್ರತೀಕಾ ವಯುನಾನಿವಸ್ತೆ ತಸ್ಯಾಂ ಸುಪರ್ಣಾ ವೃಷಣಾ ನಿಪೇತತುರು ಯತ್ರ ದೇವಾ ದಧಿರೇ ಭಾಗಧೇಯಂ ಋಷಭಂ ಸಮಾನಾನಾಂ ಸಪತ್ನಾನಾಂ ವಿಷಾಸಹಿಂ ಹಂತಾರಂ ಶತ್ರುಣಾಂ ಕೃಧೆ ವಿರಾಜಂ ಗೋಪತಿಂ ಗವಾಂ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತಸ್ಯ ಆಶ್ವಮೇಧಿಕೆ ಪರ್ವಣಿ ಅಯಂ ಚತ್ವಾರಿಂಶೋತ್ತರಃ ಶತತಮಃ ಅಧ್ಯಾಯ ಭಾಗಃ 140ನೇ ಭಾಗ. ತತ್ರ ಅಷ್ಟೋತ್ತರಃ ಶತತಮಃ ಅಧ್ಯಾಯಃ ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಣಾಂ ಪಾಠೆ ವೈಷ್ಣವ ಪಾಠೆ ಚ. ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಣಾಂ ಪಾಠೆ ತ್ರಯೋದಶಾಧಿಕ ಶತತಮಃ ಅಧ್ಯಾಯಃ 108ನೇ ಅಧ್ಯಾಯ ಅಥವಾ 113ನೇ ಅಧ್ಯಾಯ ಇದಾनीं ಪ್ರವರ್ತತೆ. ಯೋಯಂ ಭಗವಾನ್ ಧಾರಣಾತ್ ಧರ್ಮ ಇತಿ ಅಭಿಧೀಯತೆ. ಧಾರಣಾತ್ ಭಗವಾನ್ ಧರ್ಮ ಯಮನಾತ್ ನಿಯಮನಾತ್ ಯಮ ಇತ್ಯಪಿ ಕಥ್ಯತೆ. ಯಶ್ಚ ಸಾಮವೇದಸ್ಯ ಬ್ರಾಹ್ಮವ್ಯ ಶಾಖಾಯಾಂ ಧರ್ಮಃ ಇತಿ ಸ್ತೂಯತೆ. ಧರ್ಮಃ ಏವ ಇದಮಗ್ರೆ ಆಸೀತ್ ನ ಪೃಥಿವೀ. ಪೃಥ್ವೀ ಶಬ್ದವಾಚ್ಯ ಲಕ್ಷ್ಮೀ ನಾಸೀತ್ ನ ವಾಯು ನ ಆಕಾಶಃ ನ ಬ್ರಹ್ಮ ನ ರುದ್ರಃ ನ ಇಂದ್ರಃ ನ ದೇವಾಃ ನ ಋಷಯಃ ಸಹ ಅಧ್ಯಾಯತ್. ಸ ಏವ ಧಾರಕತ್ವಾತ್ ಧರ್ಮರೂಪಃ ಭಗವಾನ್ ಏವಂ ಅಧ್ಯಾಯತ್ ಏವಂ ವ್ಯಚಿಂತಯದಿತಿ ಸಾ ಬಾಭ್ರವಿಶಾಖಾ ಸಾಮವೇದೀಯ ತಂ ಭಗವಂತಂ ಧರ್ಮಃ ಇತಿ ವರ್ಣಯತಿ. ತಮೇನಂ ಧರ್ಮರೂಪಂ ಭಗವಂತಂ ಯುಧಿಷ್ಠಿರಾದಯಃ ಧರ್ಮಂ ಜ್ಞಾತುಕಾಮಾಃ ಏವಂ ಊಚುಃ. ಅನೇಕಾಂತಂ ಬಹುದ್ವಾರಂ ಧರ್ಮಮಾಹುರು ಮನೀಷಿಣಃ ಕಿಂ ಲಕ್ಷಣೋऽಸೌ ಭವತಿ ತನ್ಮೇ ಬ್ರೂಹಿ ಜನಾರ್ದನ ಇತಿ. ಈ ಧರ್ಮ ಎಂಬುದು ಅನೇಕ ರೀತಿಯಾಗಿದೆ. ಸಾಧಾರಣ ಜನರಿಗೆ ಆ ಧರ್ಮದ ಸ್ವರೂಪವನ್ನು ತಿಳಿಲಿಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ನಾವೆಲ್ಲರೂ ನಿಮ್ಮ ಎದುರಿಗೇನು ಕೂತಿದ್ದೇವೆ, ನಮಗೆ ಒಂದಿಷ್ಟು ಈ ಧರ್ಮದ ತತ್ವವನ್ನು ಬೋಧಿಸುವಂತ ಯುಧಿಷ್ಠಿರಾದಿಗಳು ಕೇಳ್ಕೊಳ್ತಾ ಇದ್ದಾರೆ. ಧರ್ಮದ ಒಂದು ನಿರ್ದಿಷ್ಟವಾದ ಲಕ್ಷಣವನ್ನು ಹೇಳು. ನಮ್ಮಂಥ ಪಾಮರರು ಅದನ್ನು ತಿಳಿಯುವುದು ಹೇಗೆ? ಅದು ಅವರ ಪ್ರಶ್ನೆ. ಅದಕ್ಕೆ ಭಗವಂತ ಏನು ಉತ್ತರ ಹೇಳ್ತಿದ್ದಾನೆ ಅಂತ ಅನ್ನೋದನ್ನ ನಾವೀಗ ನೋಡಬೇಕು. ಭಗವಾನ್ ವಾಚ. ಧರ್ಮಸ್ವರೂಪನಾದಂಥ ಭಗವಂತ ಹೀಗೆ ಹೇಳಿದ್ನಂತೆ. ಸಂಕ್ಷೇಪವಾಗಿ ಈ ಧರ್ಮ, ಅದರ ಶೌಚ ವಿಧಾನ ಇತ್ಯಾದಿಗಳನ್ನೆಲ್ಲ ಈಗ ಇಲ್ಲಿ ವರ್ಣಿಸ್ತೇನೆ. ನೀನು ಅದನ್ನು ಒಂದಿಷ್ಟು ಕೇಳು ಅಂತ ಆ ಸ್ವಯಂ ಭಗವಂತ ಅದನ್ನು ಹೇಳಿಕೊಡಗಿದೆ. ಅಹಿಂಸೆ, ಅಂತರಂಗ ಬಹಿರಂಗ ಶೌಚ, ಕ್ರೋಧ ಇರಬಾರ್ದು, ಕ್ರೌರ್ಯ ಇರಬಾರ್ದು, ಇಂದ್ರಿಯ ನಿಗ್ರಹ, ಭಗವದ್ಭಕ್ತಿ, ಸರಳತೆ, ಇವೆಲ್ಲ ಧರ್ಮದ ನಿಶ್ಚಿತ ಲಕ್ಷಣಗಳು. ತುಂಬ ಸುಂದರವಾದಂಥ ಒಂದು ವರ್ಣನ ಇದೆಲ್ಲ. ಯಾವುದನ್ನು ಧರ್ಮ ಅಂತ ನಾವು ತಿಳಿದುಕೊಳ್ಬೇಕು, ಅದೆಲ್ಲವನ್ನು ಇಲ್ಲಿ ಮಹಾಭಾರತ ನಮಗೆ ತಿಳಿಸ್ಕೊಡ್ತದೆ. ಸ್ವಯಂ ಮಹಾಭಾರತ ಕರ್ತೃವಾದಂಥ ವೇದವ್ಯಾಸರು ಮತ್ತೊಬ್ಬ ಮಹಾಭಾರತದ ನಾಯಕನಾದಂಥ ಕೃಷ್ಣನ ಮೂಲಕ ಅದನ್ನೆಲ್ಲ ತಿಳಿಸ್ಕೊಡ್ತಾ ಇದ್ದಾರೆ. ಆದ್ದರಿಂದ ಧರ್ಮದ ಸಾರವನ್ನು ತಿಳಿಸ್ಕೊಡುವಂಥ ಒಂದು ಭಾಗ ಇದು.
ವಕ್ತಾನುಕೂಲ್ಯ ಇದೆ, ಶ್ರೋತ್ರಾನುಕೂಲ್ಯ ಇದೆ. ಯುಧಿಷ್ಠಿರಾದಿಗಳಂತಹ ಶ್ರೋತೃಗಳು ಜಗತ್ತಿನಲ್ಲಿ ಎಲ್ಲಿ ಸಿಕ್ಕಾರೋ? ಅವನು ಸ್ವಯಂ ಯಮಧರ್ಮ ಅಂತಲೇ ಕರೆಸ್ಕೊಂಡಿರುವಂಥವನು. ಪಂಚಪಾಂಡವರಂತೂ ಧರ್ಮದ ಪರಿಪಾಲನೆಗಾಗಿಯೇ ಹುಟ್ಟಿ ಬಂದಂಥವ್ರು. ಹೀಗೆ ಶ್ರೋತೃಗಳಿಗೆ ಸಂಬಂಧಪಟ್ಟಂತಹ ಅನುಕೂಲತೆ ಇದೆ ಇಲ್ಲಿ. ವಕ್ತೃವಾದಂತಹ ಭಗವಂತ ಧರ್ಮವನ್ನು ಬೋಧನೆ ಮಾಡಲಿಕ್ಕೆ ಅತ್ಯಂತ ಶ್ರೇಷ್ಠನಾದಂತಹ ಒಬ್ಬ ವಕ್ತ ಜಗತ್ತಿನಲ್ಲಿ ಬೇರೆ ಯಾರ್ಲಿಕ್ಕೆ ಸಿಗ್ಲಿಕ್ಕೆ ಸಾಧ್ಯ? ಅಂತಹ ಅದ್ಭುತವಾದಂತಹ ಪ್ರಸಂಗ. ಗ್ರಂಥವು ಮಹಾಭಾರತದಂತಹ ಶ್ರೇಷ್ಠವಾದ ಗ್ರಂಥ. ಅದನ್ನಿಲ್ಲಿ ನಾವೀಗ ಕೇಳಬೇಕು. ಬ್ರಹ್ಮಚರ್ಯ, ತಪಸ್ಸು, ಕ್ಷಾಂತಿ, ಮದ್ಯಮಾಂಸದ ಪರಿತ್ಯಾಗ, ಧರ್ಮದ ಮರ್ಯಾದೆಯನ್ನು ಮೀರದೇ ಇರುವುದು, ಇವೆಲ್ಲ ಶೌಚದ ಲಕ್ಷಣಗಳು. ಮನುಷ್ಯ ಶೌಚವನ್ನು ಆಚರಿಸುವುದು ಅಂದರೆ ಈ ರೀತಿಯಾಗಿ ಆಚರಿಸಬೇಕು ಅಂತ ಅದರ ತಾತ್ಪರ್ಯ. ಬಾಲ್ಯ ವಿದ್ಯಾಂ ನಿಷೇವೇತ. ವ್ಯಕ್ತಿ ಬಾಲ್ಯದಲ್ಲಿ ವಿದ್ಯೆಯನ್ನು ಕಲಿಬೇಕು, ಯೌವನದಲ್ಲಿ ಮದುವೆ ಮಾಡ್ಕೊಳ್ಬೇಕು, ವಾರ್ಧಕ್ಯದಲ್ಲಿ ಮುನಿಗಳಂತೆ ಬದುಕಬೇಕು. ವಾರ್ಧಕ್ಯ ಮೌನ ಮಾತಿಷ್ಠೆ. ತುಂಬ ಸುಂದರವಾದಂಥ ಪ್ರಯೋಗ ಅದು. ನಾವು ವಾನಪ್ರಸ್ಥಾಶ್ರಮಿಗಳಾಗಿ ಕಾಡಿಗೆ ಹೋಗ್ಲಿಕ್ಕೆ ಸಾಧ್ಯ ಆದರೆ ಅದೊಂದು ವಿಷಯ ಬೇರೆ. ಕಾಡಿಗೆ ಹೋಗ್ಲಿಕ್ಕೆ ಆಗದೆ ಹೋದರೂ ಮನೆಯಲ್ಲೇ ಮುನಿಗಳಂತೆ ಬದುಕಬೇಕು. ಮುನಿಗಳಂತೆ ಬದುಕುವುದು ಅಂದರೆ ಗಡ್ಡ ಮೀಸೆ ಹೊತ್ತು ಬದುಕುವುದೇ ಏನಲ್ಲ. ಮೌನವಾಗಿರುವುದು. ಅನೇಕ ಪ್ರಸಂಗದಲ್ಲಿ ವಯಸ್ಸಾದವರಿಗೆ ಮೌನವಾಗಿರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ತಮ್ಮ ಸುತ್ತಮುತ್ತಲು ನಡೆಯುವಂತಹ ಅನೇಕ ಸಂಗತಿಗಳ ಬಗ್ಗೆ ಅವರು ಮೇಲಿನ ಮೇಲೆ ಪ್ರತಿಕ್ರಿಯಿಸ್ತಾ ಇರಲೇಬೇಕಾಗ್ತದೆ. ಅದನ್ನೇ ಶಂಕರ ಭಗವತ್ಪಾದರು ಬಾಲಸ್ತಾವತ್ ಕ್ರೀಡಾಸಕ್ತ, ತರುಣಸ್ತಾವತ್ ತರುಣೀಸಕ್ತ, ವೃದ್ಧಸ್ತಾವತ್ ಚಿಂತಾಸಕ್ತ, ಪರೇ ಬ್ರಹ್ಮಣಿ ಕೋಪಿನಸಕ್ತ ಅಂತ ಹಾಸ್ಯ ಮಾಡ್ತಾರೆ. ಬಾಲಕನಾದವನು ಚಿಂತೆಯಲ್ಲಿ ಮಗ್ನನಾಗಿಬಿಟ್ಟಿದ್ದಾನಂತೆ. ತರುಣಸ್ತಾವತ್ ತರುಣೀಸಕ್ತ, ಯೌವನ ಬಂದಿದೆ, ಮದುವೆ ಮಾಡ್ಕೋತಾನೆ. ಆ ತರುಣನಲ್ಲಿ ತರುಣಿಯಲ್ಲಿ ಆಸಕ್ತರಾಗಿ ಬಿಡ್ತಾರೆ, ಮುಗಿದೋಯ್ತಲ್ಲಿ. ವೃದ್ಧಸ್ತಾವತ್ ಚಿಂತಾಸಕ್ತ, ಮುದುಕರಾದವರು ಚಿಂತೆಯಲ್ಲಿ ಆಸಕ್ತರಾಗಿ ಬಿಡ್ತಾರೆ. ಪರೇ ಬ್ರಹ್ಮಣಿ ಕೋಪಿನಸಕ್ತ, ಪರಮಾತ್ಮನಲ್ಲಿ ಪರತತ್ವ ವಿಷಯದ ಚಿಂತನದಲ್ಲಿ ಯಾರು ಕೂಡ ಆಸಕ್ತರಿಲ್ಲ. ಇದೊಂದು ಶೋಚನೀಯವಾದ ಸ್ಥಿತಿ ಅಂತ ಹೇಳ್ತಾರೆ ಅವರು. ಹೀಗೆ ಆ ವೃದ್ಧರು ಪ್ರಯತ್ನಪೂರ್ವಕವಾಗಿ ಮೌನವನ್ನು ಆಚರಿಸಬೇಕು. ಮನೆಯಲ್ಲೇ ಇದ್ರೆ ಮೌನವಾಗಿ ಇರ್ಲಿಕ್ಕಾಗ್ಲಿಕ್ಕಿಲ್ಲ ಅವ್ರಿಗೆ. ಪ್ರತಿಯೊಂದು ವಿಷಯದಲ್ಲಿಯೂ ಏನಾದರೂ ಒಂದು ಪ್ರತಿಕ್ರಿಯೆ ಕೊಡುವುದು, ಸುತ್ತಮುತ್ತಲಿರುವುದನ್ನು ಅವರಿಗೆ ನೋಡ್ಲಿಕ್ಕಾಗೋದಿಲ್ಲ. ನಮ್ಮ ಅನುಭವ, ನಮ್ಮ ಜ್ಞಾನದ ಮುಂದೆ ಈ ಎಳೆಯ ಬಾಲಕರದ್ದು ಏನು ಆಟ ಅನ್ಕೋತಾರೆ. ಆದ್ರಿಂದ ಏನಾದರೂ ಪ್ರತಿಕ್ರಿಯಿಸ್ತಿರ್ತಾರೆ, ಚಿಂತೆ ಮಾಡ್ತಿರ್ತಾರೆ. ಧರ್ಮವನ್ನು ಆಚರಿಸಬೇಕು ಅಂತ ಅನ್ಕೋತಾರೆ. ಆದರೆ ಪ್ರಾಯೋಗಿಕವಾಗಿ ಧರ್ಮವನ್ನು ಆಚರಿಸಲಿಕ್ಕೆ ಅನೇಕ ಬಾರಿ ಅವರು ವಿಫಲರಾಗಿಬಿಡ್ತಾರೆ. ವಾರ್ಧಕ್ಯದಲ್ಲಿ ಮೌನ ಬರಬೇಕು ಅಂದರೆ ತುಂಬ ದೊಡ್ಡದೊಂದು ತಯಾರಿ ಬೇಕು. ಬಾಲ್ಯದಿಂದಲೂ ಯೌವನದಿಂದಲೂ ಸ್ವಲ್ಪ ವಿವೇಕ ಇದ್ದಾಗಲೇ ಮನುಷ್ಯ ಮೌನವನ್ನು ಅಭ್ಯಾಸ ಮಾಡಬೇಕು. ಹಾಗೆ ಮಾಡಿದರೆ ಅವನಿಗೆ ಬಾಲ್ಯ ಈ ಮುಪ್ಪಿನಲ್ಲಿ ಕೂಡ ಮೌನ ಸಿದ್ಧಿಸಿತು. ಇಲ್ಲದೆ ಹೋದರೆ ಮೌನ ಸಿದ್ಧಿಸೋದಿಲ್ಲ. ಆದ್ರಿಂದ ವಾರ್ಧಕ್ಯ ಮೌನ ಮಾತಿಷ್ಠೆ ಅಂತಂದ್ರೆ ಮುನಿಯಂತೆ ಬದುಕಬೇಕು ಅಂತ ಒಂದು ಅರ್ಥ, ಇಲ್ಲ ಅಂತಲ್ಲ. ಮೌನವಾಗಿ ಬದುಕಬೇಕು ಅಂತ ಅನ್ನೋದು, ಚಿಂತನಶೀಲನಾಗಿ ಬದುಕಬೇಕು ಅಂತ ಅನ್ನೋದು ಇನ್ನು ತುಂಬಾ ಸುಂದರವಾದಂಥ ಅರ್ಥ. ಈ ಎಲ್ಲ ಮಾತುಗಳಿಗೆ ನಮ್ಮ ಹತ್ರ ಬೆಲೆಗಳಿಲ್ಲ. ಪ್ರವಚನ ಮಾಡ್ಲಿಕ್ಕೆ ಶಕ್ತಿ ಇದೆ ಅಷ್ಟೇ, ಆಚರಿಸುವುದರಲ್ಲಿ ನಾವು ವಿಫಲರಾಗ್ತೇವೆ. ಬ್ರಾಹ್ಮಣರನ್ನು ಯಾವತ್ತೂ ಅವಮಾನಿಸಬಾರದು, ಗುರು ಹಿರಿಯರನ್ನು ನಿಂದಿಸಬಾರದು, ಯತಿಗಳಿಗೆ ಅನುಕೂಲವಾಗಿ ವರ್ತಿಸಬೇಕು. ಇದು ಸನಾತನ ಧರ್ಮ. ಯತಿರ್ ಗುರು ದ್ವಿಜಾತೀನಾಂ, ಬ್ರಾಹ್ಮಣರಿಗೆ ಯತಿಯೇ ಗುರು. ಸರ್ವೇಷಾಂ ಪಾರ್ಥಿವೋ ಗುರು,
ಮತ್ತೆ ವರ್ಣಾನಾಂ ಬ್ರಾಹ್ಮಣೋ ಗುರು ಅಂತ ನಾನು ಹೇಳಬೇಕಾಗಿತ್ತು. ಸರ್ವೇಶಾಂ ಪಾರ್ಥಿವ ಗುರು ಅಂತ ಹೇಳಿದೆ ಅಷ್ಟೇ. ಎಲ್ಲ ವರ್ಣದವರಿಗೆ ಬ್ರಾಹ್ಮಣ ಗುರು. ಪತಿರೇವ ಗುರು ಸ್ತ್ರೀಣಾಂ, ಸ್ತ್ರೀಯರಿಗೆ ಪತಿಯೇ ಗುರು. ಸ್ತ್ರೀಗೆ ಆಕೆಯ ಗಂಡನೇ ಗುರು. ಮತ್ತೆ ಎಲ್ರಿಗೂ ಕೂಡ ರಾಜನೇ ಗುರು ಅಂತ ತಾತ್ಪರ್ಯ. ಸನ್ಯಾಸಿ ಅನೇಕ ಥರದವರಿದ್ದಾರೆ. ಏಕದಂಡಿಗಳು, ತ್ರಿದಂಡಿ, ಜಟೆ ಉಳ್ಳವರು, ಮುಂಡನ ಮಾಡಿಕೊಂಡಿರುವವರು, ಕಾಷಾಯ ವಸ್ತ್ರವನ್ನು ಉಟ್ಟುವವರು, ಹೀಗೆಲ್ಲ. ಅವನು ಕಾಷಾಯ ವಸ್ತ್ರ ಧಾರಣೆ ಮಾಡಿದ್ದರಿಂದ ಮಾತ್ರಕ್ಕೆ ಪೂಜ್ಯನೇ. ಕಾಷಾಯ ದಂಡ ಧಾರೋಪಿ ಯತಿ ಪೂಜ್ಯೋ ನ ಸಂಶಯ. ಪೂರ್ಣವಾಗಿ ಸನ್ಯಾಸದ ಎಲ್ಲ ಗುಣಗಳು ಅವನಲ್ಲಿ ಇಲ್ಲದೇ ಇರಬಹುದು, ಆದರೂ ಅವನು ಶ್ರೇಷ್ಠ ಅಂತಲೇ ವರ್ಣಿಸ್ತಾರೆ. ಕೆಲವು ಕಡೆ ಶ್ಲೋಕ ಕಂಡು ಬರ್ತದೆ, ಕೆಲವು ಕಡೆ ಇಲ್ಲ. ಯದ್ ಗೃಹಸ್ಥಾರ್ಜಿತಂ ಪಾಪಂ ಜ್ಞಾನತೋಪಿ ವಾ ನಿರ್ದಹಿಷ್ಯತಿ ತತ್ಸರ್ವಂ ಏಕರಾತ್ರೋಷಿತೋ ಯತಿ. ಇದು ಕೂಡ ತುಂಬ ಒಂದು ಸುಂದರವಾದಂಥ ಶ್ಲೋಕನೇ. ಗೃಹಸ್ಥರು ನಾವು ಧನ ಸಂಪಾದನೆ ಮಾಡುವಾಗ ಅನೇಕ ಥರದ ಪಾಪಗಳನ್ನಂತೂ ಮಾಡಿರ್ತೇವೆ. ನಮಗೆ ತಿಳಿದೇ ಕೆಲವು ಪಾಪಗಳನ್ನು ಮಾಡಿರ್ತೀವಿ, ಕೆಲವು ತಿಳಿದ ಪಾಪಗಳನ್ನು ಮಾಡಿರ್ತೇವೆ. ಆದರೆ ಯತಿಯನ್ನೇನಾದರೂ ಮನೆಗೆ ಕರೆಸಿ ಒಂದು ರಾತ್ರಿ ಅಥವಾ ಒಂದು ದಿನ ಅವನು ನಮ್ಮಲ್ಲಿದ್ದರೆ ಆ ಸನ್ಯಾಸಿ ಕೊಟ್ಟಂತಹ ಭಿಕ್ಷೆ ನಮ್ಮ ಪಾಪಗಳನ್ನೆಲ್ಲ ಪರಿಹರಿಸ್ತದೆ ಅಂತ ಅದರ ಅರ್ಥ. ಹಾಗೆ ಅಂಥೇಳಿ ಪಾಪ ಮಾಡಲಿಕ್ಕೆ ಕೊಟ್ಟಂತಹ ಒಂದು ಪರ್ಮಿಷನ್ ಇದು ಅಂತ ಅದರ ಅರ್ಥ ಅಲ್ಲ. ಹಾಗಾಗಿದ್ರೆ ಅದು ಪರಿಹಾರ ಕಾಣ್ತದೆ ಅಂತ ಅದರ ಅರ್ಥ ಅಷ್ಟೆ. ಆದ್ರಿಂದ ಸನ್ಯಾಸಿಗಳನ್ನ ಮನೆಗೆ ಕರೆಸಿ ಅವ್ರಿಗೆ ಪಾದಪೂಜೆ ಮಾಡಿ ಅವರಿಗೆ ಭಿಕ್ಷೆ ಕೊಟ್ಟು ಇತ್ಯಾದಿಗಳನ್ನು ಮಾಡುವಂಥ ಒಂದು ಪರಿಪಾಠ ನಮ್ಮಲ್ಲಿ ಬಂದಿದೆ. ಹೀಗೆ ಸಾಧ್ಯ ಆದಷ್ಟು ಅದ್ರೋಹೇಣೈವ ಭೂತಾನಾಂ ಅಲ್ಪದ್ರೋಹೇಣ ವಾ ಪುನಃ ಅಂತ ಮಹಾಭಾರತವೇ ಮತ್ತೊಂದು ಕಡೆ ಹೇಳುವಂತೆ, ಇನ್ನೊಬ್ಬರಿಗೆ ದ್ರೋಹವೇ ಮಾಡದೇ ಇರುವಂತೆ ನಾವು ಜೀವಿಸ್ಲಿಕ್ಕೆ ಪ್ರಯತ್ನ ಪಡಬೇಕು. ಹಾಗೆ ಧನವನ್ನು ಸಂಪಾದನೆ ಮಾಡಬೇಕು. ಅಷ್ಟಾಗದೆ ಹೋದರೆ ಅಲ್ಪದ್ರೋಹೇಣವಾ ಪುನಃ ಸ್ವಲ್ಪ ಕಡಿಮೆ ದ್ರೋಹವನ್ನಾದರೂ ಮಾಡಿ, ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ದ್ರೋಹ ಮಾಡಿ ಆ ಮೂಲಕ ಸಮಾಜದಲ್ಲಿ ಬದುಕಬೇಕು ಅಂತ ಅದರ ತಾತ್ಪರ್ಯ ಆಗ್ತದೆ. ಹೀಗೆ ವ್ಯಕ್ತಿಯಾದವನು ಬದುಕಬೇಕಾದ ರೀತಿ ಇದು. ಆದರೆ ನಾನಾ ಕಾರಣಗಳಿಂದ ನಮಗಿವತ್ತು ಅಷ್ಟು ಶುದ್ಧವಾದ ರೀತಿಯಲ್ಲಿ ಧನ ಸಂಪಾದನೆ ಮಾಡಲಿಕ್ಕೆ ಆಗ್ತಿಲ್ಲ. ಅದಕ್ಕಾಗಿ ಯತಿಗಳನ್ನು ಕರೆದು ಅವರಿಗೆ ಭಿಕ್ಷಾ ಇತ್ಯಾದಿಗಳನ್ನು ಮಾಡಿಸಿದರೆ ಅದರಿಂದ ಈ ಗೃಹಸ್ಥನಿಗೆ ಬಂದಂಥ ಪಾಪಗಳೆಲ್ಲ ಪರಿಹಾರ ಕಾಣ್ತವೆ ಅಂತ ಅದರ ಅಭಿಪ್ರಾಯ. ಕೇವಲ ಅವನಿಗೆ ಭಿಕ್ಷೆ ಹಾಕಬೇಕು ಅಂತ ಅಷ್ಟು ಮಾತ್ರ ಅಲ್ಲ, ಆಧುನಿಕ ಕಾಲದಲ್ಲಿ ವ್ಯವಸ್ಥೆ ನಮಗೆ ಗೊತ್ತಿದೆ. ಈ ಯತಿಗಳಾದವರಿಗೆ ಅವರು ಮಾಡುವಂಥ ಸಾಮಾಜಿಕ ಕಾರ್ಯಗಳೇನಿರ್ತವೆ, ಧಾರ್ಮಿಕ ಕಾರ್ಯಗಳು ಮೊದಲಾದದ್ದು, ಅವುಗಳಿಗೆ ಏನು ಧನ ಬೇಕಾಗ್ತದೆ ಅದನ್ನೆಲ್ಲ ಗೃಹಸ್ಥರಾದವರೇ ಕೊಡಬೇಕು. ಹೀಗೆ ಕೊಟ್ಟು ತಮ್ಮ ಪಾಪಗಳನ್ನು ಅವ್ರು ಕಳ್ಕೋತಾರೆ ಗೃಹಸ್ಥರಾದವರು ಅಂತ ಅದರ ಅರ್ಥ. ಗೃಹಸ್ಥರಾದವರು ಆ ಯತಿಯನ್ನು ಸರಿಯಾಗಿ ಪೂಜಿಸದೆ ಹೋದರೆ, ಅವಮಾನಿಸಿದರೆ, ಯತಿಯಾಗಲಿ ಅತಿಥಿಯಾಗಲಿ ಆ ಗೃಹಸ್ಥ ನರಕಕ್ಕೆ ಹೋಗಿ ಬಿಡ್ತಾನೆ. ಅದರಿಂದ ಯತಿಗಳನ್ನು ಯಾವತ್ತೂ ಕೂಡ ಗೌರವಿಸಬೇಕು, ಪೂಜಿಸಬೇಕು. ಜ್ಞಾನಿಗಳಾದಂಥ ಬ್ರಾಹ್ಮಣರನ್ನ ಹೊಡೆಯಬಾರದು, ಗೋವನ್ನು ಹಿಂಸಿಸಬಾರದು. ಬ್ರಾಹ್ಮಣರಿಗೆ ಗೋವಿಗೆ ಆದಂಥ ಹಿಂಸೆ ಅದು ಭ್ರೂಣ ಹತ್ಯೆಗೆ ಸಮಾನ ಅಂತ ಅದರ ಅರ್ಥ. ಅಗ್ನಿಯನ್ನ ಬಾಯಿಂದ ಊದಬಾರದು. ನಚ ಪಾದವು ಪ್ರತಾಪಯೇತ್, ಬೆಂಕಿಯಲ್ಲಿ ಕಾಲುಗಳನ್ನು ಕಾಯಿಸ್ಕೊಳ್ಬಾರ್ದು. ಬೆಂಕಿಯಿಂದ ನಮ್ಮ ಪೃಷ್ಠಭಾಗವನ್ನು, ಬೆನ್ನು, ನಿತಂಬ ಮೊದಲಾದ ಭಾಗವನ್ನು ಕಾಯಿಸ್ಕೊಳ್ಬಾರ್ದು ಅಂತ ಅದನ್ನು ಕೂಡ ತಿಳ್ಕೊಳ್ಬೇಕು. 2 ಅಗ್ನಿಕುಂಡಗಳ ಮಧ್ಯದಲ್ಲಿ ಸಂಚಾರ ಮಾಡಬಾರ್ದು. ನಿಷಿದ್ಧ ಪದಾರ್ಥಗಳನ್ನು ಅಗ್ನಿಗೆ ಹಾಕಬಾರ್ದು.
ತಿಂದು ಉಳಿದ ಪದಾರ್ಥಗಳನ್ನು ಅಗ್ನಿಗೆ ಹಾಕಬಾರ್ದು. ಅಶೌಚದಿದ್ದಾಗ ಅಗ್ನಿಯನ್ನು ಯಾವತ್ತೂ ಕೂಡ ಮುಟ್ಟಬಾರ್ದು. ಒಂದು ವೇಳೆ ಅಸ್ಪೃಶ್ಯರ, ಕ್ಷುದ್ರರಾದವರ, ಅಸಂಸ್ಕೃತ ವ್ಯಕ್ತಿಗಳ ಸ್ಪರ್ಶ ಏನಾದರೂ ಆಗಿದ್ರೆ, ಅಥವಾ ನಾಯಿ, ಹಂದಿ ಮೊದಲಾದ ಪ್ರಾಣಿಗಳ ಸ್ಪರ್ಶ ಆಗಿದ್ರೆ, ಆಗ ಶರೀರವನ್ನು ಅಗ್ನಿಯಲ್ಲಿ ಕಾಯಿಸ್ಕೊಳ್ಬಾರ್ದು. ಸರ್ವದೇವಮಯೋ ವನ್ಹಿ ತಸ್ಮಾತ್ ಶುದ್ಧ ಸದಾ ಸ್ಪೃಶೇತ್. ಅಗ್ನಿಯಲ್ಲಿ ಎಲ್ಲ ದೇವತೆಗಳ ಸನ್ನಿಧಾನವೂ ಕೂಡ ಇರೋದರಿಂದ ನಾವು ಶುಚಿರ್ಭೂತರಾಗಿ ಅಗ್ನಿಯನ್ನು ಮುಟ್ಟಬೇಕೇ ಹೊರತು ಹಾಗೆ ಮುಟ್ಟಬಾರದು ಅಂತ ಅದರ ತಾತ್ಪರ್ಯ. ಪ್ರಾಪ್ತ ಮೂತ್ರ ಪುರೀಷಸ್ತು ನ ಸ್ಪೃಶೇತ್ ವನ್ಹಿಂ ಆತ್ಮವಾನ್. ಯಾವತ್ತಾದರೂ ಮೂತ್ರ, ಪುರುಷ ಇತ್ಯಾದಿಗಳ ಒತ್ತಡ ಆಗಿದ್ರೆ ಅಂತ ಸಂದರ್ಭದಲ್ಲಿ ಅಗ್ನಿಯನ್ನು ಮುಟ್ಟಬಾರದು. ಯಾವತ್ತು ಧಾರೆಯೇದ್ ವೇಗಂ ತಾವತ್ ಅಪ್ರಯತೋ ಭವೇತ್. ಇದು ಒಂದು ತುಂಬ ಸುಂದರವಾದಂಥ ಪ್ರಯೋಗನೆ. ಯಾವಾಗೋ ಮಡಿಯಲ್ಲಿದ್ದೇವೆ ಅನ್ನೋ ಕಾರಣಕ್ಕಾಗಿ ಮಲಮೂತ್ರಗಳ ವೇಗವನ್ನು ಧಾರಣೆ ಮಾಡಿ ಆ ಮಡಿ ಕೆಲಸವನ್ನು ಮುಂದುವರಿಸೋದು ಥರ ಅಲ್ಲ. ಅದು ಆ ಮಡಿಗೂ ಕೂಡ ಅನುಕೂಲಕರ ಅಲ್ಲ ಮತ್ತು ಆರೋಗ್ಯಕ್ಕೂ ಕೂಡ ಅದು ಹಿತಕರ ಅಲ್ಲ. ಆದ್ದರಿಂದ ಮಲಮೂತ್ರ ವೇಗಗಳನ್ನು ತಡೆ ಹಿಡಿಯೋದು ಯೋಗ್ಯ ಅಲ್ಲ. ಮಲಮೂತ್ರಗಳನ್ನು ನಾವು ವಿಸರ್ಜಿಸಿ ಆಮೇಲೆ ಮುಂದಿನ ಕೆಲಸವನ್ನ ಮಾಡಬೇಕು. ಪಚನಾಗ್ನಿಂ ನ ಗೃಹೀಯಾತ್ ಪರವೇಶ್ಮನಿ ಜಾತುಚಿತ. ಇನ್ನೊಬ್ಬರ ಮನೆಯಲ್ಲಿ ಪಾಕ ಮಾಡುವಂತಹ ಅಗ್ನಿಯನ್ನ ತಾನು ಯಾವತ್ತೂ ಕೂಡ ಉಪಯೋಗಿಸ್ಕೊಳ್ಬಾರ್ದು. ಅದು ಪರಿತ್ಯಾಜ್ಯನೆ. ಅದರ ಅರ್ಥ ಪ್ರತಿಯೊಬ್ಬನ ಮನೆಯಲ್ಲಿಯೂ ಕೂಡ ಅವನದೇ ಆದಂತಹ ಅಗ್ನಿಹೋತ್ರದ ಉಪಾಸನದ ಅಗ್ನಿ ಇರಬೇಕು. ಆ ಅಗ್ನಿ ಕುಂಡದಿಂದಲೇ ಪಾಕ ಮಾಡಲಿಕ್ಕೆ, ಅನ್ನವನ್ನು ಬೇಯಿಸ್ಲಿಕ್ಕೆ ಅಗ್ನಿಯನ್ನು ತರಬೇಕು. ಹೀಗೆ ಆ ಅಗ್ನಿಯು ಕೂಡ ಬೇರೆಯಲ್ಲಿಂದೋ ಹೊತ್ತಿಸುವಂಥ ಬೆಂಕಿ ಕಡ್ಡಿಯನ್ನು ಗೀರಿ ಹೊತ್ತಿಸುವಂಥ ಅಗ್ನಿ ಅಲ್ಲ ಅದು. ಹಿಂದೆ ಅದನ್ನು ನಾವು ನೋಡಿದ್ವಿ. ಹೀಗೆ ತನ್ನ ಮನೆಯಲ್ಲಿರುವಂಥ ಆ ಯಜ್ಞಕುಂಡದ ಅಗ್ನಿಯನ್ನು ತರಬೇಕು, ಅದರಿಂದ ಪಾಕ ಮಾಡಬೇಕು. ಬೇರೆ ಕಡೆಯಿಂದ ಅದನ್ನು ತರಬಾರದು ಅಂತ ಅದರ ತಾತ್ಪರ್ಯ. ಆದ್ದರಿಂದ ಶ್ರೋತ್ರಿಯನ ಮನೆಯಿಂದಾದರೂ, ಧರ್ಮಾಚರಣೆ ಉಳ್ಳಂತಹ ಮತ್ತೊಬ್ಬ ಬ್ರಾಹ್ಮಣನ ಮನೆಯಿಂದಾದರೂ ಅಗ್ನಿಯನ್ನ ನಮ್ಮ ಮನೆಗೆ ತರುವಂಥದ್ದು ಯಾವತ್ತೂ ಕೂಡ ಉಚಿತ ಅಲ್ಲ. ಅದನ್ನು ಮಾಡಬಾರದು ಅಂತ ಅದರ ತಾತ್ಪರ್ಯ. ಯುಧಿಷ್ಠಿರ ಮುಂದೆ ಕೇಳ್ತಾನೆ, ಎಂಥವರಿಗೆ ದಾನ ಕೊಟ್ಟರೆ ಅದು ಮಹಾಫಲ, ಬ್ರಾಹ್ಮಣರು ಹೇಗಿರ್ತಾರೆ ಅದನ್ನೆಲ್ಲ ಹೇಳು. ಅದಕ್ಕೆ ಕೃಷ್ಣ ಹೇಳ್ತಾನೆ, ಅಕ್ರೋಧನಾಹ ಶೌಚಪರಾಹ, ಕ್ರೋಧವನ್ನು ಮೀರಿ ನಿಂತಂಥವರಾಗಿರಬೇಕು. ಸತ್ಯಪರಾಹ, ಧರ್ಮನಿತ್ಯರು, ಜಿತೇಂದ್ರಿಯರಾದಂಥ ಬ್ರಾಹ್ಮಣರೇ ಶ್ರೇಷ್ಠ, ಅವರಿಗೆ ದಾನ ಮಾಡಬೇಕು. ಯಾರು ಸ್ವಯಂ ದುರಭಿಮಾನ ಉಳ್ಳವರಲ್ಲವೋ, ಸಹನ ಗುಣವುಳ್ಳವರು, ಶಾಸ್ತ್ರಾರ್ಥವನ್ನು ತಿಳಿದಂಥವರಾಗಿದ್ದಾರೆ, ಎಲ್ಲ ಪ್ರಾಣಿಗಳ ಹಿತದಲ್ಲಿ ಆಸಕ್ತರಾದವರು, ಸರ್ವಭೂತ ಹಿತಾಹ ಮೈತ್ರಾಹ ತೇಭ್ಯೋ ದತ್ತಂ ಮಹಾಫಲಂ. ಜಾತಿ ಭೇದ ವರ್ಗಭೇದ ನೋಡದೆ ಎಲ್ಲ ಪ್ರಾಣಿಗಳ ಹಿತವನ್ನು ಆಲೋಚಿಸಬೇಕು. ಮೈತ್ರಿ ಉಳ್ಳವರಾಗಿರ್ಬೇಕು, ದುರಾಸೆ ಇರಬಾರ್ದು, ತಿಳಿದಂಥವರಾಗಿರ್ಬೇಕು. ಲಜ್ಜಾವಂತಹ, ನಿರ್ಲಜ್ಜರಾಗಿ ಧನ ಸಂಗ್ರಹದಲ್ಲಿ, ಇನ್ನೊಬ್ಬರದ ಧನವನ್ನು ಸ್ವೀಕಾರ ಮಾಡುವ ಪ್ರತಿಗ್ರಹದಲ್ಲಿ ಅವ್ರು ತೊಡಗಬಾರ್ದು. ಅದನ್ನು ಶ್ರೀಮಂತಹ ಅಂತ ಹೇಳೋದು. ಸ್ವಧರ್ಮ ನಿರತರಾದವರಿಗೆ ಕೊಟ್ಟ ದಾನ ಮಹಾಫಲ. ಸಾಂಗ ವೇದಗಳನ್ನು ಅಧ್ಯಯನ ಮಾಡಿದಂಥವರು. ಶೂದ್ರಾನಂಬ್ಯಸ್ಯ ದೇಹೇನ, ಯಾರ ಹೊಟ್ಟೆಯಲ್ಲಿ ಶೂದ್ರರ ಅಸಂಸ್ಕೃತರಾದಂಥವರ ಅನ್ನ ಇಲ್ಲವೋ ಅವನನ್ನ ಶ್ರೇಷ್ಠ ಬ್ರಾಹ್ಮಣ ಅಂತ ಹೇಳ್ತಾರೆ, ಅವನಿಗೆ ದಾನ ಕೊಡಬೇಕು. ದಾನ ಸ್ವೀಕಾರ ಮಾಡುವವನು ಸದ್ಬುದ್ಧಿ ಉಳ್ಳವನಾಗಿರ್ಬೇಕು, ಶಾಸ್ತ್ರಜ್ಞಾನ ಕೂಡಿದವನಾಗಿರ್ಬೇಕು, ಸದಾಚಾರವಂತನಾಗಿರ್ಬೇಕು, ಶೀಲವಂತನಾಗಿರ್ಬೇಕು. ತನ್ನ ಒಬ್ಬನೇ ಇದ್ರೂ ಆ ದಾನ ಕೊಟ್ಟವನ ಕುಲವನ್ನು ಉದ್ಧರಿಸ್ತಾನೆ. ಅಂಥವನಿಗೆ ಕುದುರೆ, ಅನ್ನ, ಐಶ್ವರ್ಯ ಏನನ್ನಾದರೂ ದಾನ ಮಾಡಬಹುದು. ಎಷ್ಟೇ ದೂರದಲ್ಲಿದ್ದರೂ ಅಂಥವನನ್ನು ಕರೆತಂದು ದೂರಾದ ಆಹೂಯ ಸತ್ಕೃತ್ಯ ತಮ್ಮ ಪ್ರಯತ್ನೇನ ಪೂಜೆಯೇತ್. ಅಲ್ಲಿ ಹೋಗಿ ಅವನನ್ನು ಕರೆತಂದು ಅವನಿಗೆ ದಾನ ಇತ್ಯಾದಿಗಳನ್ನು ಕೊಡಬೇಕು. ಹಿಂದೆ ನಾವು ನೋಡಿದ್ವಿ ಕೆಲವು ಸರಿ, ಅಲ್ಲಿ ಹೋಗಿ ದಾನ ಕೊಡುವುದು ಶ್ರೇಷ್ಠ ಅಂತಲೂ ವರ್ಣನೆ ಇದ್ದೇ ಇದೆ. ಧರ್ಮಾಧರ್ಮ ವಿಧಿರ್ದೇವ ಮಮ ಭೀಷ್ಮೇಣ ಭಾಷಿತಃ.
ಯುಧಿಷ್ಠಿರ ಕೃಷ್ಣನ್ ಕೇಳ್ತಾ ಇದ್ದಾನೆ, ಧರ್ಮಾಧರ್ಮಗಳ ವಿಧಾನವನ್ನು ಕುರಿತು ನಾನು ಹಿಂದೆ ಭೀಷ್ಮರ ಮೂಲಕ ಅನೇಕ ಸಂಗತಿಗಳನ್ನ ಕೇಳಿದ್ದೆ. ಅದರಲ್ಲಿ ಮತ್ತೆ ಸಾರಭೂತವಾದ್ದನ್ನು ನೀನು ಉಪದೇಶಿಸಬೇಕು ಅಂತ ಕೇಳ್ತಾ ಇದ್ದಾನೆ. ಭೀಷ್ಮ ವಾಕ್ಯ ಸಾರಭೂತಂ ವದ ಧರ್ಮಂ ಸುರೇಶ್ವರ ಅಂತ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಅನ್ನವೇ ಈ ಜಗತ್ತನ್ನೆಲ್ಲ ಧರಿಸಿದೆ, ಅನ್ನದಿಂದಲೇ ಇಂದ್ರಿಯಗಳ ಉತ್ಪತ್ತಿ, ಇದು ನಮಗೆ ಪ್ರತ್ಯಕ್ಷವಾಗಿ ಕಾಣಿಸ್ತಾ ಇದೆ, ಇದರಲ್ಲೇನು ಸಂಶಯ ಇದೆ. ಆದ್ದರಿಂದ ಯಾವತ್ತು ಸನ್ಯಾಸಿಯಾದವನಿಗೆ ದೇಶ ಕಾಲಾನುಸಾರವಾಗಿ ಶಕ್ತಿಗನುಸಾರವಾಗಿ ದಾನ ಮಾಡಬೇಕು. ದಾತವ್ಯಂ ಭಿಕ್ಷವೇ ಚ ಅನ್ನಂ ಆತ್ಮನೋ ಭೂತಿಮಿಚ್ಛತ ಕಲತ್ರಂ ಪೀಡೆಯಿತ್ವಾತು. ನಮ್ಮ ಮನೆಯಲ್ಲಿ ಕಲತ್ರ ಅಂದ್ರೆ ನಮ್ಮ ಹೆಂಡತಿ ಮಾತ್ರ ಅಲ್ಲ, ಕಲತ್ರ ಅಂದ್ರೆ ಶಬ್ದಾರ್ಥ ಹೆಂಡತಿ ಅಂತ, ಆದರೆ ಹೆಂಡತಿ ಮಾತ್ರ ಅಲ್ಲ, ನಮ್ಮ ಮನೆಯಲ್ಲಿ ಸ್ವಲ್ಪ ಏನಾದರೂ ಅನನುಕೂಲವಿದ್ದರೂ ಆ ಅನನುಕೂಲಗಳನ್ನೆಲ್ಲ ಸಹಿಸಿ ನಾವು ನಮ್ಮ ಪತ್ನಿಗೆ ಒಂದಿಷ್ಟು ಕಷ್ಟ ಆದರೂ ತೊಂದರೆ ಇಲ್ಲ, ದಾನ ಇತ್ಯಾದಿಗಳನ್ನು ಮಾಡಬೇಕು. ನಮಗೆಲ್ಲ ಪೂರ್ಣ ಆರಾಮವಾಗಿದ್ದಾಗ ನಾವು ದಾನ ಮಾಡ್ತೀವಿ ಅನ್ನೋದೇನಿದೆಯಲ್ಲ, ಅದು ಎಲ್ಲರೂ ಆಲೋಚನೆ ಮಾಡ್ತಾರೆ. ನಾವು ಯಾವತ್ತೂ ಪೂರ್ಣವಾಗಿ ಸುಖಿಗಳಾಗೋದು, ನಮಗೆ ಸಿಗಬೇಕಾದದ್ದೆಲ್ಲವೂ ಸಿಗುವುದು ಯಾವಾಗ, ಸಿಕ್ಕಿತು ಅಂತ ನಮಗೆ ತೃಪ್ತಿ ಆಗೋದು ಯಾವಾಗ, ಅದು ಮುಗಿಯೋದ ಕೆಲಸ. ಅದರಿಂದ ನಮಗೆ ಸ್ವಲ್ಪ ತೊಂದರೆ ಇದ್ದಾಗಲೇ ದಾನ ಮಾಡಬೇಕು ಅಂತ ಅದರ ಒಟ್ಟಾರೆ ತಾತ್ಪರ್ಯ. ತೀರ್ಥಯಾತ್ರೆ ಹೊರಟವರು ಆಗಿನ ಕಾಲದಲ್ಲಿ ಊರಿಂದ ಊರಿಗೆ ಸಂಚಾರ ಮಾಡ್ತಾ ಇದ್ರು. ಅಲ್ಲಿ ಅಪರಿಚಿತರಾದವರು ಮನೆಗಳಿಗಾದರೂ ಬ್ರಾಹ್ಮಣರ ಮನೆಗೆ ಹೋಗ್ತಿದ್ರು ಜನ, ಬಾಲಕ ಆಗಿರ್ಲಿ ವೃದ್ಧ ಆಗಿರ್ಲಿ. ಅಂಥವನನ್ನ ಗುರುವನ್ನ ಮನೆಗೆ ಕರೆತರುವಂತೆ ಸ್ವಾಗತಿಸುವಂತೆ ಕರೆದು ಅವ್ರನ್ನ ಪೂಜಿಸಬೇಕು. ಕ್ರೋಧವನ್ನು ಪರಿತ್ಯಾಗ ಮಾಡಬೇಕು, ಸಚ್ಚಾರಿತ್ರ್ಯ ಸಂಪನ್ನನಾಗಬೇಕು, ಅಸೂಯೆ ಇರಬಾರ್ದು, ಅತಿಥಿಯನ್ನ ಅವಮಾನಿಸಬಾರ್ದು, ಸುಳ್ಳಾಡಬಾರ್ದು ಅತಿಥಿಯ ಮುಂದೆ. ಅತಿಥಿ ಬಂದಾಗ ನಪೃಚ್ಛೇದ್ ಗೋತ್ರ ಚರಣಂ ನಾಧೀತಂ ವಾ ಕದಾಚನ. ಅತಿಥಿ ಮನೆಗೆ ಬಂದಿದ್ದಾನೆ ಅಂದ್ರೆ ಅವನನ್ನು ಗೌರವಿಸ್ಬೇಕಷ್ಟೇ. ಇದು ಹಿಂದೆ ಒಂದ್ಸರಿ ಬಂದಿತ್ತು, ನೀವು ಯಾವ ಗೋತ್ರದವರು, ಅದರಲ್ಲಿ ಯಾವ ನಕ್ಷತ್ರ, ಯಾವ ಚರಣ ಇತ್ಯಾದಿ ಯಾವುದನ್ನು ಕೂಡ ಕೇಳಬಾರ್ದು. ಅದನ್ನ ಹಾಸ್ಯವಾಗಿ ನಾನು ಹೇಳಿದ್ದೆ. ನೀವು ಯಾವ ಮಠದವರು ಅದನ್ನೆಲ್ಲ ಕೇಳಬಾರ್ದು. ಯಾವ ಊರಿನವರು, ನಾ ಅಧೀತಂಬ, ಯಾವ ಗುರುಗಳ ಹತ್ರ ಅಧ್ಯಯನ ಮಾಡಿದ್ದೀರಿ, ಯಾವ ವಿದ್ಯಾಪೀಠದಲ್ಲಿ ಅಧ್ಯಯನ ಮಾಡಿದ್ದೀರಿ, ಯಾವ ಸಂಗತಿಗಳನ್ನು ಕೇಳಬಾರ್ದು. ಮನೆಗೆ ಬಂದಿದ್ದಾನೆ ಅದನ್ನು ಸ್ವಾಗತ ಮಾಡಬೇಕು. ಚಂಡಾಲ ಆಗಿರಲಿ ಶ್ವಪಾಕಿ ಆಗಿರಲಿ, ಊಟದ ಸಮಯದಲ್ಲಿ ಅತಿಥಿ ಬಂದರೆ ಅವನನ್ನ ವ್ಯಕ್ತಿ ಗೌರವಿಸಬೇಕು ಅಂತ ಅರ್ಥ. ಇದ್ರ ಬಗ್ಗೆನೂ ಕೂಡ ಹಿಂದೆ ಚರ್ಚೆ ಬಂದಿದೆ. ಸ್ವಲ್ಪ ಅನ್ನ ಇತ್ಯಾದಿಗಳನ್ನ ಪ್ರತ್ಯೇಕವಾಗಿ ಮೊದಲೇ ತೆಗೆದಿಟ್ಟಿರಬೇಕು. ಅಂಥ ಒಬ್ಬ ಚಂಡಾಲ ಬಂದಾಗ ಅವರಿಗೆಲ್ಲ ಮೊದಲು ಒಂದಿಷ್ಟು ಆಹಾರವನ್ನ ಹಾಕಿ ಮುಗಿಸ್ಬೇಕು. ಪ್ರತ್ಯೇಕವಾದ ಆಹಾರ ಇದ್ರೆ, ಅಂಥ ದೊಡ್ಡ ದೊಡ್ಡ ಮನೆಗಳಲ್ಲಿ ಅನೇಕ ಜನ ಕೆಲಸಗಾರರು, ಮನೆಯಲ್ಲಿನ ಜನ ಇವರೆಲ್ಲ ಇದ್ದಾಗ ಆ ಥರ ಆಹಾರವನ್ನ ಕೊಡುವಂಥ ಅನುಕೂಲ ಇರ್ತಿತ್ತು, ಅವರು ಕೊಡ್ತಿದ್ರು. ಈ ಕಡೆ ದೇವರ ನೈವೇದ್ಯಕ್ಕೆ ಇಟ್ಟಂಥ ಅನ್ನವನ್ನೇ ಆ ಚಂಡಾಲನಿಗೆ ಕೊಡಬೇಕು ಅಂತ ಅರ್ಥ ಅಲ್ಲ. ಪ್ರತ್ಯೇಕವಾದ ಅನ್ನವನ್ನು ಅವನ ಮನೆಗೆ ಬಂದಾಗ ಅವನು ಕೊಟ್ಟು ಕಳಿಸ್ಬೇಕು, ಹೊರತು ಅವನನ್ನು ಉಪವಾಸ ಕಳಿಸಬಾರ್ದು ಅಂತ ಅನ್ನೋದು ಅದರ ಒಟ್ಟು ತಾತ್ಪರ್ಯ ಇಷ್ಟೆ. ಅವನು ಗೃಹಸ್ಥನಾದವನು ಅತಿಥಿಯನ್ನು ಸ್ವಾಗತಿಸಬೇಕಾದ ಸಂದರ್ಭದಲ್ಲಿ ಮನೆಯ ಬಾಗಿಲು ಮುಚ್ಚಿಬಿಟ್ರೆ ಸ್ವರ್ಗದ ಬಾಗಿಲನ್ನೇ ಮುಚ್ಚಿಕೊಂಡಂತೆ. ಪಿತೃಗಳು, ದೇವತೆಗಳು, ಋಷಿಗಳು, ಬ್ರಾಹ್ಮಣರು ಮತ್ತೆ ಅತಿಥಿಯಷ್ಟು ನಿರಾಶ್ರಯ, ಯಾರಿಗೆ ಆಶ್ರಯ ಇಲ್ಲ, ದಿಕ್ಕು ದೆಸೆ ಇಲ್ಲದೆ ಬಂದಿದ್ದಾರೆ, ಅವರಿಗೆ ಅವ್ರ ಊರಿನಲ್ಲಿ ದಿಕ್ಕು ದೆಸೆ ಇರಬಹುದು. ನಮ್ಮ ಸ್ಥಳಕ್ಕೆ ಅವ್ರು ಬಂದಾಗ, ಏನೋ ಅವ್ರಿಗೆ ತೊಂದರೆ ಇದ್ದಾಗ, ಯಾವುದೋ ಕಾರಣಕ್ಕಾಗಿ ಬಂದಿದ್ದಾಗ ಅಂಥವರಿಗೆ ಮಹಾದಾನ ನಾವು ಏನನ್ನು ಕೊಡ್ತೇವೆ ಅದೆಲ್ಲ ಮಹಾದಾನಕ್ಕೆ ಸಮಾನ. ತಸ್ಯ ಪುಣ್ಯ ಫಲಂ ಮಹತ. ಹಿಂದೆ ಅದು ಬಂದಿದೆ, ಏಕೈಕಮಪಿ ರಾಜೇಂದ್ರ ಗೋಪ್ರದಾನಾದ್ ವಿಶಿಷ್ಯತೆ ಅಂತ. ಪ್ರತಿಶ್ರಯ, ಒಬ್ಬರಿಗೆ ಆಶ್ರಯ ಕೊಡೋದು, ಆಶ್ರಯವನ್ನು ಬಯಸಿ ಬಂದವರಿಗೆ ಕೊಡುವ ಆಶ್ರಯ ಏನಿದೆ ಅದು ಗೋದಾನಕ್ಕಿಂತ ಬಹಳ ಶ್ರೇಷ್ಠವಾದ್ದು ಅಂತ ಬಂದಿದೆ. ಒಂದು ವೇಳೆ
ನಮ್ಮ ಜೀವಮಾನದಲ್ಲಿ ನಾನಾ ಥರದ ಪಾಪಗಳನ್ನು ನಾವು ಮಾಡಿರಬಹುದು ಸಂದರ್ಭವಶಾತ್. ಆದರೆ ಅನ್ನವನ್ನು ಬಯಸಿ ಬಂದ ವ್ಯಕ್ತಿಗೆ ಅನ್ನ ಕೊಟ್ಟಾಗ, ವಿಶೇಷತಃ ಜ್ಞಾನಿಯಾದ ಬ್ರಾಹ್ಮಣನಿಗೆ ಕೊಟ್ಟಾಗ ಅದರಿಂದ ಮಹಾಫಲ ಇದೆ. ಅನ್ನವನ್ನು ಕೊಟ್ಟವನು ಪ್ರಾಣವನ್ನೇ ಕೊಟ್ಟಂತೆ. ಅನ್ನವನ್ನು ಅಮೃತ ಅಂತ ಜ್ಞಾನಿಗಳು ವರ್ಣಿಸ್ತಾರೆ. ಅಂತ ಮಹತ್ವ ಇದೆ ಅನ್ನಕ್ಕೆ. ಅನ್ನ ಇಲ್ಲದೆ ಹೋದರೆ ನಮ್ಮ ಶರೀರ ಎಲ್ಲ ಕ್ಷೀಣ ಆಗಿ ಹೋಗ್ತದೆ. ಆದ್ದರಿಂದ ನಮಗೇನಾದರೂ ಆಸ್ತಿಕ್ಯ ಬುದ್ಧಿ ಇರಲಿ ಬಿಡಲಿ, ಶ್ರದ್ಧಾ ಅಂತ ಅನ್ನೋದು ಇರಲಿ ಬಿಡಲಿ, ಪುಣ್ಯ ಬರ್ತದೋ ಬಿಡ್ತದೋ ಅದ್ಯಾವ ಆಸೆ ನಿರೀಕ್ಷೆ ನಂಬಿಕೆ ಇರಲಿ ಬಿಡಲಿ, ಬಂದವನಿಗೆ ಅನ್ನ ಕೊಡುವುದೊಂದು ದೊಡ್ಡ ಸಂಗತಿ. ಅದನ್ನು ಮಾಡಬೇಕು ಅಂತ ಅದರ ಅಭಿಪ್ರಾಯ. ಆದತ್ತೇ ಹಿ ರಸಂ ಸರ್ವಂ ಆದಿತ್ಯ ಸ್ವಗಭಸ್ಥಿಭಿ. ಭೂಮಿಯಲ್ಲಿ ಏನು ನೀರಿದೆಯಲ್ಲ, ಆ ನೀರನ್ನೆಲ್ಲ ಸೂರ್ಯ ಹೀರ್ಕೋತಾನೆ, ನಮಗಿದು ಗೊತ್ತಿದೆ. ಮತ್ತೆ ವಾಯು ಆ ಸೂರ್ಯನ ಕಿರಣದಲ್ಲಿರುವಂಥ ನೀರನ್ನು ಮೇಘದಲ್ಲಿ ತುಂಬುತ್ತಾನೆ. ಆ ಮೋಡದಲ್ಲಿರುವಂಥ ನೀರನ್ನು ಇಂದ್ರ ಭೂಮಿಗೆ ಮಳೆಯ ಮೂಲಕ ಸುರಿಸ್ತಾನೆ. ಆದ್ದರಿಂದ ಎಲ್ಲ ಕಡೆ ಸಸ್ಯ ಸಮೃದ್ಧಿ ಆಗ್ತದೆ. ಭೂದೇವಿ ಆ ನೀರಿನಿಂದ ತೃಪ್ತಳಾಗ್ತಾಳೆ, ತಣಿತಾಳು. ಅದರಿಂದ ಸಸ್ಯ ಹುಟ್ಟುತ್ತದೆ. ಅದರಿಂದ ಎಲ್ಲ ಜೀವರಾಶಿಗಳಿಗೆ, ಪ್ರಾಣಿಗಳಿಗೆ, ಎಲ್ರಿಗೂ ಕೂಡ ಶರೀರ ಪೋಷಿತ ಆಗುವುದು ಇದರಿಂದಲೇ. ಉಪನಿಷತ್ ಭಾಷ್ಯದಲ್ಲಿ ಕೂಡ ಹೀಗಿದೆ, ವಾಯುಸ್ತು ತತ್ ಪೃಥಗ್ಜ್ಞಾತ್ವ ಮೇಘೇ ಕೃತ್ವ ಪ್ರವರ್ಷತೆ ಅಂತ. ಇದು ವಾಯುವಿನ ಕೆಲಸ. ಸೂರ್ಯ ಏನು ನೀರನ್ನು ಹೀರಿಡ್ತಾನೆ, ಆ ಹೀರಿದ ಸೂರ್ಯನ ಕಿರಣದಲ್ಲಿದ್ದ ನೀರನ್ನು ಮತ್ತೆ ಮೋಡಗಳಿಗೆ ತುಂಬುವ ಕೆಲಸ ವಾಯುವಿಂದು ಅಂತ ಇದು ಉಪನಿಷತ್ ಭಾಷ್ಯದಲ್ಲಿ ಕೂಡ ಬಂದಿದೆ. ಹೀಗೆ ಸೂರ್ಯ, ವಾಯು, ಮೇಘ ಅಥವಾ ಪರ್ಜನ್ಯ ಮತ್ತು ಇಂದ್ರ ಇವರು ಎಲ್ಲ ಜೀವರ ಉತ್ಪತ್ತಿಗೆ ಮತ್ತು ಪೋಷಣಕ್ಕೆ ಕಾರಣೀಭೂತರಾದಂಥ ದೇವತೆಗಳು. ಸ್ವರ್ಗದಲ್ಲಿ ಮಹಾಸುಖ, ಪುಷ್ಪ, ಫಲ, ರಸ ಇತ್ಯಾದಿಗಳಿಂದ ತುಂಬಿರೋದು. ಅಪ್ಸರೆಯರು ತುಂಬಿದ್ದಾರೆ. ದಿವ್ಯವಾದ ಬಾವಿಗಳು, ಸರೋವರಗಳೆಲ್ಲ ಇವೆ. ಹಾಲನ್ನು ಸುರಿಸುವಂಥ ಸರೋವರಗಳು ಇತ್ಯಾದಿಗಳಿವೆ. ದೊಡ್ಡ ದೊಡ್ಡ ಅರಮನೆಗಳು, ಎಲ್ಲ ಕಡೆ ಬಂಗಾರದ ಉಪಕರಣಗಳು. ಅಂಥ ಸ್ವರ್ಗಲೋಕದಲ್ಲಿ ಈ ಅನ್ನದಾನ ಮಾಡುವವರು ವಿಹರಿಸ್ತಾರೆ. ಅದರಿಂದ ಪ್ರತಿನಿತ್ಯವೂ ಕೂಡ ಅನ್ನದಾನ ಮಾಡಬೇಕು ಅಂತ ಅದರ ತಾತ್ಪರ್ಯ. ಅಲ್ಲಿಗೆ 108ನೇ ಅಧ್ಯಾಯ ಇದು ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ ಮತ್ತೆ ವೈಷ್ಣವ ಪಾಠದಲ್ಲಿ ಮತ್ತೆ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಇದು 113ನೇ ಅಧ್ಯಾಯ ಸಮಾಪ್ತವಾಗಿದೆ. ಇವತ್ತಿನ ಭಾಗವು ಕೂಡ ಸಮಾಪ್ತವಾಗಿದೆ.